ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸೇರದೆ ಹೋಗ್ತಾ ಇದ್ರೆ ಏನಾಗ್ತಾ ಇದ್ರು? ಅವರು ಜೆಡಿಎಸ್ ನಲ್ಲೇ ಇದ್ದಿದ್ರೆ ಇಷ್ಟು ದೊಡ್ಡ ನಾಯಕನಾಗಿ ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇತ್ತ? ಮೂಲ ಕಾಂಗ್ರೆಸ್ ನಾಯಕರನ್ನು ಮೀರಿ ಸಿದ್ದರಾಮಯ್ಯ ಬೆಳೆದು ನಿಂತಿದ್ದು ಹೇಗೆ? ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೆದರಿಕೊಳ್ಳುತ್ತಾ. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಮುಳುಗಿಸಿ ಬಿಡ್ತಾರೆ. ಇಂತಹ 10 ಪ್ರಶ್ನೆಗಳು ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಹುಟ್ಟುಹಾಕಿವೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ನಾಯಕರನ್ನ ಪಕ್ಷ ಮೀರಿ ಬೆಳೆಯುವುದಕ್ಕೆ ಬಿಟ್ಟ ಉದಾಹರಣೆಯೇ ಇಲ್ಲ. ಕೈ ಮೀರ್ತಿದ್ದಾರೆ ಎಂದಾಗ ಅವರನ್ನ ಮಟ್ಟ ಹಾಕಿದ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಸಿಗ್ತವೆ. ದೇವರಾಜ ಅರಸು ಅವರಿಂದ ಹಿಡಿದು ಬಂಗಾರಪ್ಪ, ವೀರಪ್ಪ ಮೊಯ್ಲಿ ಹೀಗೆ ಹಲವಾರು ನಾಯಕರನ್ನ ಅರ್ಧದಲ್ಲೇ ಅಧಿಕಾರದಿಂದ ಕೆಳಗಿಳಿಸಿದ ಉದಾಹರಣೆಗಳು ನಮ್ಮಲ್ಲಿದೆ. ಆದ್ರೆ ಜನತಾದಳದಿಂದ ಬಂದ ಸಿದ್ದರಾಮಯ್ಯ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಬೇರೂರಿ ಬಿಟ್ಟಿದ್ದಾರೆ. ಮೂಲ ಕಾಂಗ್ರೆಸ್ ನಾಯಕರನ್ನೂ ಬದಿಗಿಟ್ಟು ಮುಖ್ಯಮಂತ್ರಿಯಾಗಿ ಮೊದಲ ಅವಧಿಯಲ್ಲಿ 5 ವರ್ಷ ಪೂರೈಸಿ ದಾಖಲೆ ಮಾಡಿದ್ದಾರೆ. ಆನಂತರ ಡಿಕೆ ಶಿವಕುಮಾರ್ ಅಂತಹ ಹೈಕಮಾಂಡ್ ನಿಷ್ಠ ನಾಯಕನನ್ನು ಓವರ್ಟೇಕ್ ಮಾಡಿ 2ನೇ ಬಾರಿ ಸಿಎಂ ಆಗಿದ್ದಾರೆ. ಹಲವು ಕಾನೂನು ಸಂಕಷ್ಟಗಳು ಎದುರಾದರೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರೆದಿದ್ದಾರೆ. ಇಷ್ಟವಿಲ್ಲದಿದ್ರೂ ಕಾಂಗ್ರೆಸ್ ಹೈಕಮಾಂಡ್ ಅನಿವಾರ್ಯವೋ ಅನ್ನುವಂತೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಮುಂದುವರೆಸಿದೆ. ರಾಜೀನಾಮೆ ನೀಡಿಯೇ ಬಿಟ್ರು ಅನ್ನೋ ಹಂತದಲ್ಲೂ ಅವರು ಬಚಾವಾಗಿದ್ದಾರೆ. ಸಿಎಂ ಸ್ಥಾನ ಉಳಿಸಿಕೊಂಡು ನನಗೆ ಸರಿಸಾಟಿ ಯಾರೂ ಇಲ್ಲ ಅನ್ನುವಂತೆ ಬೀಗ್ತಿದ್ದಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರಿಗೆ ಇಷ್ಟು ಶಕ್ತಿ ಬಂದಿದ್ದು ಹೇಗೆ? ಪ್ರಬಲ ಜಾತಿಗಳ ನಾಯಕರನ್ನೂ ಮೀರಿ ಕುರುಬ ಸಮುದಾಯದ ನಾಯಕ ಸಿದ್ದರಾಮಯ್ಯ ಇಡೀ ಕಾಂಗ್ರೆಸ್ ಪಕ್ಷವನ್ನ ಆವರಿಸಿದ್ದು ಹೇಗೆ ಅನ್ನೋದೇ ಕುತೂಹಲದ ವಿಚಾರ. ಸಿದ್ದರಾಮಯ್ಯ ಅವರು ಜನತಾ ಪರಿವಾರದಲ್ಲಿ ಇದ್ದವರು. ಜನತಾದಳ ಒಡೆದು 3 ಭಾಗಗಳಾದಾಗ ಎಬಿಪಿಜೆಡಿ ಅನ್ನೋ ಪಕ್ಷವನ್ನ ಕಟ್ಟಿದ್ರು. ಆದ್ರೆ ಆ ಪಕ್ಷವನ್ನ 6 ತಿಂಗಳು ಉಳಿಸ್ಕೊಳ್ಳೋದಕ್ಕೆ ಅವರ ಕೈಯಲ್ಲಿ ಆಗಲಿಲ್ಲ. ಪಕ್ಷ ಕಟ್ಟಿದಷ್ಟೇ ವೇಗವಾಗಿ ಬಾಗಿಲೆಳೆದು ದೇವೇಗೌಡರ ನೇತೃತ್ವದ ಜೆಡಿಎಸ್ ಜೊತೆ ಸೇರ್ಕೊಂಡ್ರು. ನಂತರ ಕುಟುಂಬಕ್ಕೆ ಸೀಮಿತವಾದ ಜೆಡಿಎಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ವಿಶೇಷ ಸ್ಥಾನವನ್ನೇನೋ ಗಿಟ್ಟಿಸಿಕೊಂಡಿದ್ರು. ಹಣಕಾಸು ಖಾತೆ, ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಗಿಟ್ಟಿಸಿಕೊಂಡಿದ್ರು. ಆದ್ರೆ ಅವರು ಜೆಡಿಎಸ್ ನಲ್ಲೇ ಇದ್ದಿದ್ರೆ ಉಪಮುಖ್ಯಮಂತ್ರಿ ಸ್ಥಾನ ದಾಟಿ ಸಿಎಂ ಆಗೋದಕ್ಕೆ ಸಾಧ್ಯವೇ ಇರಲಿಲ್ಲ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸೇರದೇ ಹೋಗಿದ್ರೆ ಇಷ್ಟು ಹೊತ್ತಿಗೆ ರಾಜಕೀಯದಲ್ಲಿ ಕಳೆದೇ ಹೋಗ್ತಿದ್ರೇನು? ಆದ್ರೆ ಸರಿಯಾದ ಸಮಯದಲ್ಲಿ ಅವರು ಅಹಿಂದ ಸಂಘಟನೆ ಮಾಡಿದ್ದು, ಅದೇ ಸಮಯದಲ್ಲಿ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿದ್ದು ಸಿದ್ದರಾಮಯ್ಯ ಅವರು ಯಾರೂ ಕಟ್ಟಿ ಹಾಕಲಾಗದ ನಾಯಕನಾಗಿ ಬೆಳೆಯೋದಕ್ಕೆ ಅವಕಾಶವಾಯಿತು. ಹೀಗಾಗಿ ಸಿದ್ದರಾಮಯ್ಯ ಅವರು ಎಂದೆಂದಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಕೃತಜ್ಞರಾಗಿರ್ಬೇಕಾಗತ್ತೆ. ಜೆಡಿಎಸ್ ಮೂಲಕ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರು ಅಹಿಂದ ಸಂಘಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರನ್ನ ಒಟ್ಟುಗೂಡಿಸಿ ಸಮಾವೇಶಗಳನ್ನ ಮಾಡಿದ್ರು. ಈ ಕಾರಣಕ್ಕಾಗಿಯೇ ಜೆಡಿಎಸ್ನಿಂದ ಅವರನ್ನ ಉಚ್ಚಾಟಿಸಲಾಯಿತು. ನಂತರದ ದಾರಿ ಸಿದ್ದರಾಮಯ್ಯ ಅವರಿಗೆ ಕಠಿಣವಾಗಿಯೇ ಇತ್ತು. ಯಾಕಂದ್ರೆ ಕಾಂಗ್ರೆಸ್ ಸೇರಿದ್ರೆ ಮೂಲ ಕಾಂಗ್ರೆಸ್ ನಾಯಕರು ಬೆಳೆಯೋದಕ್ಕೆ ಬಿಡೋದಿಲ್ಲ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿತ್ತು. ಇನ್ನೊಂದೆಡೆ ಅವರು ನಂಬಿದ ಸಿದ್ಧಾಂತ ಬಿಜೆಪಿಗೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಹೊಸ ಪಕ್ಷ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಪಕ್ಷ ಕಟ್ಟೋದಕ್ಕೆ ಬೇಕಾದ ಹಣವೂ ಅವರಲ್ಲಿ ಇರಲಿಲ್ಲ. ಜೊತೆಗೆ ಈಗಾಗಲೇ ಎಬಿಪಿಜೆಡಿ ಅನ್ನೋ ಪಕ್ಷವನ್ನ ಕಟ್ಟಿ ನಿರಾಸೆ ಕೂಡ ಆಗಿದ್ರು. ಜೊತೆಗೆ ಅಹಿಂದ ಸಂಘಟನೆ ಮಾಡಿಕೊಂಡೇ ರಾಜಕೀಯ ಮಾಡೋದಕ್ಕೂ ಅವರಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಕೈ ಹಿಡಿದಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರನ್ನ ರತ್ನ ಕಂಬಳಿ ಹಾಸಿ ಬರಮಾಡ್ಕೊಂಡಿತ್ತು. ಆ ನಂತರ ನಡೆದಿದ್ದೆಲ್ಲ ಇತಿಹಾಸ. ಸಿದ್ದರಾಮಯ್ಯ ಅವರು ಪ್ರಬಲ ಜಾತಿಗಳಿಗಾಗಿ ಪರ್ಯಾಯವಾಗಿ ಅಹಿಂದ ಜಾತಿಗಳನ್ನ ಸಂಘಟಿಸಿ ದೊಡ್ಡ ನಾಯಕನಾಗಿ ಬೆಳೆಯೋದಕ್ಕೆ ಹೊರಟಿದ್ರು. ಆದ್ರೆ ಒಬ್ಬಂಟಿಯಾಗಿ ಅಹಿಂದ ಮತಗಳನ್ನ ಒಟ್ಟುಗೂಡಿಸೋದು ಅಷ್ಟು ಸುಲಭದ ಮಾತಂತೂ ಆಗಿರಲಿಲ್ಲ. ಆದ್ರೆ ಅಹಿಂದ ಸಂಘಟನೆ ಮಾಡ್ತಾ ಇದ್ದ ಕಾಲದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಬಾಗಿಲು ತೆರೆದಿತ್ತು. ಕಾಂಗ್ರೆಸ್ ಮತ ಬ್ಯಾಂಕ್ಗೆ ಅಹಿಂದ ಮತಗಳಾಗಿದ್ವು. ಹೀಗಾಗಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷವನ್ನ ಆವರಿಸಿಕೊಳ್ಳುತ್ತಾ ಬಂದ್ರು. ಮೂಲ ಕಾಂಗ್ರೆಸ್ಸಿಗರು ಅವರ ಮಾತನ್ನ ಕೇಳ್ಕೊಂಡು ಇರಬೇಕಾದಷ್ಟು ಸಿದ್ದರಾಮಯ್ಯ ಬೆಳೆದು ಬಿಟ್ರು. ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಕ್ಷಕ್ಕೆ ಹೋಗಿದ್ರು ಸಿದ್ದರಾಮಯ್ಯ ಅವರು ಇಷ್ಟು ದೊಡ್ಡ ಅಹಿಂದ ನಾಯಕರಾಗಿ ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಜೆಡಿಎಸ್ಗೆ ವಾಪಸ್ ಹೋಗಿದ್ರು ಕುಟುಂಬ ರಾಜಕೀಯದ ನಡುವೆ ಕಳೆದು ಹೋಗ್ತಾ ಇದ್ರು. ಆದ್ರೆ ಸರಿಯಾದ ಸಮಯದಲ್ಲಿ ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯ ಪಕ್ಷದಲ್ಲಿ ಹಿಡಿತ ಸಾಧಿಸಿದ್ರು. ಘಟಾನುಘಟಿ ನಾಯಕರನ್ನ ಹಿಂದಕ್ಕಿದ್ರು. ಪಕ್ಷದಲ್ಲಿನ ಎಲ್ಲಾ ವರ್ಗದ ನಾಯಕರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ್ರು. ಎದುರು ಮಾತನಾಡುವವರೇ ಇಲ್ಲದಂತೆ ನೋಡ್ಕೊಂಡ್ರು. ಸಿದ್ದರಾಮಯ್ಯ ಅವರ ಬೆಳವಣಿಗೆ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೆಪ್ಪಗೆ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಬಂತು. ಆ ಮಟ್ಟಿಗೆ ಸಿದ್ದರಾಮಯ್ಯ ದೊಡ್ಡ ನಾಯಕರಾಗಿ ಬೆಳೆದು ನಿಂತರು.
ರಾಜ್ಯದಲ್ಲಿ ಕಾಂಗ್ರೆಸ್ ಆಗಾಗ ದಲಿತ ನಾಯಕತ್ವದ ಬಗ್ಗೆ ಚರ್ಚೆಗಳಾಗ್ತವೆ. ಸಿಎಂ ಬದಲಾವಣೆ ಬಗ್ಗೆಯೂ ಅಭಿಪ್ರಾಯಗಳು ಹೊರಬೀಳ್ತವೆ. ಆದ್ರೆ ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರೂ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸೋದಕ್ಕೆ ಆಗ್ತಿಲ್ಲ. ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ್ಲೇ ಅವರನ್ನ ಅರ್ಧದಲ್ಲಿ ಕೆಳಗಿಳಿಸುವ ಪ್ರಯತ್ನ ನಡೆದಿತ್ತು. ಆದ್ರೆ ಕಾರಣಾಂತರಗಳಿಂದ ಅವರು ತಮ್ಮ ಅವಧಿಯನ್ನ ಪೂರ್ಣಗೊಳಿಸಿದ್ರು. ಆನಂತರ 2023ರ ಚುನಾವಣೆಗೂ ಮೊದಲು ಸಿದ್ದರಾಮಯ್ಯ 75ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಆ ಸಮಾರಂಭಕ್ಕೆ 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವಲ್ಲಿ ಯಶಸ್ವಿಯಾಗಿದ್ರು. ಆ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನ ನೋಡಿ ಕಾಂಗ್ರೆಸ್ ಹೈಕಮಾಂಡೇ ಬಾಯಿ ಮೇಲೆ ಬೆರಳಿಟ್ಟುಕೊಂಡಿತ್ತು. ಅದಾದ ಮೇಲೆ ಡಿಕೆ ಶಿವಕುಮಾರ್ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದ್ರು. ಸಿಎಂ ಸ್ಥಾನವನ್ನ ಸುಲಭವಾಗಿ ಸಿದ್ದರಾಮಯ್ಯ ಅವರು ಗಿಟ್ಟಿಸಿಕೊಂಡ್ರು. ಈಗಲೂ ನಾಯಕತ್ವ ಬದಲಾವಣೆಯ ಮಾತುಗಳು ಕೇಳಿ ಬರ್ತಿವೆ. ಡಿಕೆ ಶಿವಕುಮಾರ್, ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರಿಗೆ ಸಿಎಂ ಆಗುವ ಆಸೆ ಕೂಡ ಇದೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಆಸೆಯೂ ಇದೆ. ಆದ್ರೆ ಅವರಿಗೆ ಶಾಸಕರ ಬಲವಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಒಪ್ಪಿಕೊಂಡಿದ್ದಾರೆ. ಇತ್ತ ಕಾಂಗ್ರೆಸ್ ಹೈಕಮಾಂಡ್ಗೂ ಎಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಇಲ್ಲದಂತೆ ಮಾಡ್ತಾರೋ ಅನ್ನೋ ಭಯ ಇದೆ. ಈ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದಿದ್ದಾರೆ. ಮೂಡ ಸೇರಿದಂತೆ ಹಲವು ಆರೋಪಗಳು ಬಂದರೂ ಸಿಎಂ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ. ಬಂಗಾರಪ್ಪರಂತಹ ನಾಯಕರನ್ನೇ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಕೇಳಿಬಂದ ಹಿನ್ನೆಲೆಯಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನ ಬದಿಗಿಟ್ಟು ರಾಜಕೀಯ ನಡೆಸೋದಕ್ಕೆ ಅಸಾಧ್ಯ ಎನಿಸಿದೆ ಅನ್ಸುತ್ತೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಬಿಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡೋದಕ್ಕೆ ಕಷ್ಟ ಸಾಧ್ಯವೂ ಹೌದು. ಹೀಗಾಗಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣವನ್ನ ಆವರಿಸಿದ್ದಾರೆ. ಘಟಾನುಘಟಿಗಳ ನಡುವೆ ಪ್ರಬಲವಾಗಿ ಬೆಳೆದಿದ್ದಾರೆ. ಹೈಕಮಾಂಡ್ ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸದೆ ಧೈರ್ಯದಿಂದ ಅಧಿಕಾರ ನಡೆಸುತ್ತಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ತಾಕತ್ತು. ಆ ತಾಕತ್ತು ಪ್ರಾಪ್ತವಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಅನ್ನೋದಂತೂ ಸತ್ಯ.